ಇನ್ನು ಯೋಗೇಶ್ ಗೌಡ ಕೊಲೆ ಪ್ರಕರಣದ ಸಿಬಿಐ ತನಿಖೆಯಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬಂದಿವೆ. ವಿನಯ್ ಕುಲಕರ್ಣಿ ಮೊದಲನೇ ಆರೋಪಿ ಬಸವರಾಜ್ ಮುತ್ತಿಗೆಗೆ 57 ಬಾರಿ ಕರೆ ಮಾಡಿದ್ರಂತೆ. ಮುತ್ತಿಗೆ ಜೊತೆಗೆ ಮಾತನಾಡೋಕೆ ಪತ್ನಿ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡಿದ್ರಂತೆ. ಅಲ್ಲೇ 6 ಬಾರಿ ಇಬ್ಬರು ಒಂದೇ ಪ್ರದೇಶದಲ್ಲಿರೋದು ಟವರ್ ಲೊಕೇಶನ್ ಸಿಡಿಆರ್ ಮೂಲಕ ಪತ್ತೆಯಾಗಿತ್ತು. ಅದೇನು ಹೆಂಡತಿ ಸಿಮ್ ಹೆಸರಲ್ಲಿ ತಗೊಂಡ್ಬಿಟ್ಟೆ ಮಾಡಬೇಕು ಅಂತಿದ್ದೆ. ಎಷ್ಟು ಜನ ಇದ್ದಾರೆ ಅವರಿಗೆ, ವಿಕೆ ಬಾಸ್ ಅಂತ ಹಾಕ್ಕೊಂಡು ಎಷ್ಟು ಜನ ಓಡಾಡಲ್ಲ ಧಾರವಾಡದಲ್ಲಿ, ಆಟೋಗಳಿಗೆ, ಬೈಕ್ಗಳಿಗೆ. ಬಾಬಾ ಪಂಚಾಯತ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಯೋಗೇಶ್ ಗೌಡ ಕೊಲೆಗೆ ಕಾರಣ ಅಂತಿದ್ದಾರೆ. ಬಸವರಾಜ್ ಮುತ್ತಿಗೆ ಮತ್ತು ಆತನ ಭಾವ ಚಂದ್ರಶೇಖರ್ ಇಂಡಿಗೆ ಸುಪಾರಿ ಕೊಟ್ಟಿದ್ರಂತೆ. ಆದರೆ ಬಸವರಾಜ್ ಮುತ್ತಿಗೆ ಮಾಫಿ ಸಾಕ್ಷ್ಯ ಆಗಿದ್ದೇ ಕುಲಕರ್ಣಿಗೆ ಕಂಟಕ ಆಯಿತು. ಅವ್ರು ಹೇಳಿರದೇ ಇದ್ದಿದ್ರೆ ಈ ಕೇಸ್ ನಿಲ್ತಾನೆ ಇರಲಿಲ್ಲ. ಆಗ್ಲೇ ಬಿ ರಿಪೋರ್ಟ್ ಹಾಕಕ್ಕೆ ರೆಡಿ ಮುಗಿದೋಗ್ಬಿಟ್ಟಿತ್ತು ಕೇಸ್ ಅಲ್ಲಿಗೆ. ಇನ್ನು ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಅಪರಾಧಿಗಳಿಗೆ ಸಜಾ ಕೈದಿ ನಂಬರ್ ನೀಡಲಾಗಿದೆ. A15 ವಿನಯ್ ಕುಲಕರ್ಣಿ ಅವರಿಗೆ CTP 16110 ನಂಬರ್ ಕೊಟ್ಟಿದ್ದಾರೆ. ಇತ್ತ ತಂದೆಗೆ ಜೀವಾವಧಿ ಶಿಕ್ಷೆ ಆದ ಬೆನ್ನಲ್ಲೇ ಮಗಳು ದೀಪಾಲಿ ಇನ್ಸ್ಟಾ ಪೋಸ್ಟ್ ಅನ್ನು ಒಂದನ್ನು ಹಂಚಿಕೊಂಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ವಿದ್ಯಾರ್ಥಿ ನಾಯಕನಿಂದ ರಾಜ್ಯ ನಾಯಕವರೆಗೂ ಬೆಳೆದು ಬಂದ ಸಾಕ್ಷಿ. ರೈತ ಕುಟುಂಬದಲ್ಲಿ ಜನಿಸಿದ್ರು, ಸಾವಿರಾರು ಪಶು ಮತ್ತು ಡೈರಿ ಸ್ಥಾಪನೆ ಮಾಡಿದರು. ತನ್ನ ಕೆಲಸಗಳಿಂದಲೇ ಗುರುತಿಸಿಕೊಂಡಂಥ ನಾಯಕ. ಅವರ ನೈತಿಕತೆ ಮತ್ತು ಸತ್ಯದ ಮೇಲೆ ನಂಬಿಕೆ ಇದೆ ಅಂತೆಲ್ಲ ಪೋಸ್ಟ್ ಮಾಡಿದ್ದಾರೆ. ಅಲ್ಲದೆ ಮುಂದೆ ನ್ಯಾಯಾಂಗ ಹೋರಾಟ ಮಾಡುವ ಬಗ್ಗೆಯೂ ಕೂಡ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಆಯ್ತು, ಅವಳು ಮಗಳು ಹಂಚ್ಕೊಂಡಿದ್ದಾಳೆ, ಕರೆಕ್ಟು, ತಂದೆಯ ವಿಚಾರದಲ್ಲಿರುವಂಥ ಭಾವನಾ. ಇದೇ ಮಗಳು ಅದೇ ಯೋಗೇಶ್ ಕೂಡ ಕೊಲೆ ಆದಂಥ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿರುವಂಥ ಒಂದು ಮಗುಗೆ ಏನಾಯಿತು ಪರಿಸ್ಥಿತಿ, ತನ್ನ ಗಂಡ ಕಳ್ಕೊಂಡಿರುವಂತಹ ಹೆಂಡತಿಯ ಪರಿಸ್ಥಿತಿ ಏನಾಯಿತು. ನೀನು ಹೆಣ್ಣೆ ಅಲ್ಲಮ್ಮ, ಮಗಳಾಗಿ ನೀನು ಅಪ್ಪನ ಬಗ್ಗೆ ಹಾಕಿದೆಯಲ್ಲ, ಅಲ್ಲೂ ಕೂಡ ಮಗು ಇತ್ತಲ್ವ, ಅಲ್ಲೇನಾಯಿತು? ಅಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ ಜೀವಾವಧಿ ಶಿಕ್ಷೆ ಆದರೂ ಇದೆ, ನಿಮ್ಗೆ ಹೈಕೋರ್ಟ್ಗೆ ಮೇಲ್ಮನವಿ ಹಚ್ಕೊಳ್ಳೋಕ್ಕೆಲ್ಲ ಅವಕಾಶ ಇದೆ. ಆ ವ್ಯಕ್ತಿನೇ ಇಲ್ವಲ್ಲ, ಆ ಮಗು ಪರಿಸ್ಥಿತಿ ಏನು ಹೋಗಬೇಕು? ಜಸ್ಟ್ ಥಿಂಕ್ ಮಾಡಬೇಕು ಇಂಥವೆಲ್ಲ. ರೈಟ್. ಇನ್ನು ಬೈ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಗರಿಗೆದರಿವೆ. DCM DK ಶಿವಕುಮಾರ್ ಇವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿರ್ತಕ್ಕಂಥ ಪ್ರಸಿದ್ಧ ಮುಕ್ತಿ ಮಂದಿರಕ್ಕೆ ಭೇಟಿ ನೀಡಿದ್ದು ವಿಶೇಷ ಪೂಜೆ ಸಲ್ಲಿಸಿದರು. DKಶಿ ಅವರ ದಿಢೀರ್ ಭೇಟಿ ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿದೆ. ಮುಕ್ತಿ ಮಂದಿರ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಶಾಖಾಮಠ ದೇವಾಲಯದಲ್ಲಿ DK ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿದರು. ಪೂಜೆ ನಡೆಯುವ ವೇಳೆ ದೇವಸ್ಥಾನದ ಬಾಗಿಲುಗಳನ್ನು ಬಂದ್ ಮಾಡಲಾಗಿತ್ತು. DKಶಿ ಪೂಜೆ ಬಗ್ಗೆ ಮುಕ್ತಿ ಮಂದಿರದ ವಿಮಲ ರೇಣುಕಾಮುನಿ ಶಿವಾಚಾರ್ಯರು ಮಾತನಾಡಿ ಉನ್ನತ ಸ್ಥಾನದ ಬಗ್ಗೆ ಸಂಕಲ್ಪ ಮಾಡಿ DK ಶಿವಕುಮಾರ್ ಪೂಜೆ ಸಲ್ಲಿಸಿದ್ದಾರೆ. ಆಶೀರ್ವಾದ ಇದ್ದರೆ ನಾಳೆನೇ ಬೆಳಗ್ಗೆನೇ CM ಆಗ್ಬೋದು ಅಂತೆಲ್ಲ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತೈತಿ, ಅವರ ಮನಸ್ಸಿನೊಳಗಿರೋದು ನಿಮಗೆಲ್ಲ ಗೊತ್ತೈತಿ. ಅದನ್ನು ಇಲ್ಲಿ ಇರ್ತಕ್ಕಂಥ ಮಹಾತಪಸ್ವಿ ಶಾಪಾನುಗ್ರಹ ಸಮಸ್ತರಾಗಿರ್ತಕ್ಕಂಥ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಅವರಿಗೆ ಒಳ್ಳೆಯದಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ, ಆಶೀರ್ವಾದ ಇತ್ತಂದ್ರೆ ನಾಳೆನೇ ಆಗ್ಬೋದು. ಯಾಕಂದ್ರೆ ಬ್ರಹ್ಮ ಬರೆದಿದ್ದನ್ನು ಬದಲಿ ಮಾಡುವ ಒಂದು ಉದ್ದೇಶ ಯಾರಿಗಾದರೂ ಇದ್ರೆ ಅದು ಗಂಗಾಧರ ಜಗದ್ಗಳಲ್ಲಿ ಇತ್ತು. ಅಂಥ ತಪಸ್ವಿಗಳವರು ಇವತ್ತು ಎಲ್ಲ ಕಡೆ ನೀವು ನೋಡಿದಿರಿ, ಎಲ್ಲ ಕಡೆನೂ ಅವರು ಸುತ್ತಿ ದೇವಸ್ಥಾನಗಳು ಹೋಗಿದ್ರು. 2 ವರ್ಷ ಬಂದಿದ್ದಿಲ್ಲ. ಆದರೆ ಇವತ್ತಿನ ದಿವಸ ಏಕಕಾಲಕ್ಕೆ ಬಂದು ನಾನು ಗಂಗಾಧರ ಜಗದ್ಗುರು ಗದ್ದಿಗೆ ದರ್ಶನ ಮಾಡಬೇಕಂತಕ್ಕಂಥ ಉದ್ದೇಶ ಐತಂದ್ರೆ ಏನೋ ಗುರುಗಳ ಒಂದು ಶಕ್ತಿ ಆಕರ್ಷಣೆ ಆಗಿ. ನೀವೇನೋ ಹೇಳ್ತಾ ಇದ್ದೀರಾ ಸರ್, ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿ ಹೇಳಿದ್ದಾರೆ, ಇಲ್ಲೇನು ಬರ್ದಿರೋದಿಲ್ವಂತೆ, ಇಲ್ಲೇನು ಬರ್ದಿರಲ್ವಂತೆ. ಅದ್ರ ಆಮೇಲೆ ಬರೋಣ ಬಿಡಿ. ಈಗ ಸದ್ಯಕ್ಕೆ ಇಲ್ಲಿ ಬರ್ದಿರೋದನ್ನು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ನಂಬ್ತಾರೋ, ಇವ್ರು ನಂಬೋದು ಮೋಸ್ಟ್ಲಿ, ಅವರಂತೂ ನಂಬಲ್ಲ. ಯಾರ್ಯಾರ ನಂಬಿಕೆ ಹೆಂಗಿರುತ್ತೋ ಯಾರಿಗೆ ಗೊತ್ತು ಅಲ್ವಾ? ಓಕೆ. ಇನ್ನು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಕೊರೋನಾ ಅವಧಿಯಲ್ಲಿ ಸಂಭವಿಸಿದ ಆಕ್ಸಿಜನ್ ದುರಂತ ಇಡೀ ದೇಶವನ್ನು ಬೆಚ್ಚಿಬಿಡಿಸಿತು. ಈ ವೇಳೆ 36 ಜನ ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ಪಿದ್ರು. ಅವತ್ತು ಬಹಳ ಸಂಕಟ ಆಗಿತ್ತು. ಅವತ್ತು ಸಂತ್ರಸ್ತ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ಕೊಡುವಂತೆ ಅವತ್ತಿನಿಂದಲೂ ಕೂಡ ಹೋರಾಟ ಮಾಡ್ತಾ ಇದ್ರು. ಪಬ್ಲಿಕ್ ಟಿವಿ ಸಂತ್ರಸ್ತರ ಪರವಾಗಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾನೆ ಬಂತು. ಇದೀಗ ಏಪ್ರಿಲ್ 21ನೇ ತಾರೀಕಿಗೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯನವರು 21ಕ್ಕೂ ಹೆಚ್ಚು ಮಂದಿಗೆ ಸರ್ಕಾರಿ ಕೆಲಸದ ಆದೇಶ ಪತ್ರ ಕೊಡ್ತಾರಂತೆ. ಡಿ ಗ್ರೂಪ್ ನೌಕರರಾಗಿ ಅಲ್ವಾ? ಡಿ ಗ್ರೂಪ್ ನೌಕರರಾಗಿ ಕೊಡ್ತಾರಂತೆ. ಮೃತ ದೊಡ್ಡಯ್ಯ ಕುಟುಂಬ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದರು. ಏನು ಹೇಳಿದರು ನೋಡಿ. ಮಕ್ಕಳು ಈ ಥರ ಭವಿಷ್ಯ ಹಾಳಾಗೋಯ್ತಲ್ಲ ಅಂದ್ಬಿಟ್ಟು ತುಂಬ ನೋವನ್ನು ಅನುಭವಿಸ್ತೇವೆ ಸರ್. ಇದು ಒಂದು ಗ್ಯಾರಂಟಿನ ಕೊಟ್ಟಿದ್ರು ಸರ್, ಇವಾಗ ಈಡೇರ್ತು. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಸರ್ಕಾರಕ್ಕೆ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತೀವಿ ಸರ್. ಅವರು ಏನು ಓದಿದ್ದಾರೆ ಎಜುಕೇಶನ್ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು, ಅಂದ್ರೆ ಎಜುಕೇಶನ್ ಮೇಲೆ ಕೊಡಲಿಲ್ಲ ಸರ್. ಡಿ ಗ್ರೂಪ್ ಕೆಲಸ ಕೊಟ್ಟಿದ್ದಾರೆ ಸರ್. ಇದೇ ತಿಂಗಳು 21ನೇ ತಾರೀಕು ಆರ್ಡರ್ ಕಾಪಿ ಕೊಡ್ತಾ ಇದ್ದಾರೆ ಸರ್. ನಾವು ಯಾವಾಗ ಸ್ಟ್ರೈಕ್ ಹೋಗ್ಲಿ ಪ್ರತಿಯೊಂದಕ್ಕೆ ಅವರು ನಮಗೆ ಸಪೋರ್ಟ್ ಆಗಿ ನಿಂತಿದ್ರು ಸರ್. ಓಕೆ. ಇನ್ನು ಸೂರ್ಯನ ಶಿಕಾರಿಗೆ ಕರುನಾಡು ಕಾದ ಕಾವಲಿಯಾಗಿದೆ. ಯಾವಾಗ ಮುಗಿಯುತ್ತಪ್ಪ ಬೇಸಿಗೆ ಅನಿಸ್ಬಿಟ್ಟಿದೆ. ಯಾವ ವರ್ಷನೂ ನೋಡಿರಲಿಲ್ಲ ಈ ಥರ ಶಕೆ. ಉತ್ತರ ಕರ್ನಾಟಕದಲ್ಲಂತೂ ಭಾಸ್ಕರ ಬೆಂಕಿ ಅಂತಾಗಿದ್ದಾನೆ. ರಣ ಬಿಸಿಲಿನಿಂದ ಬಚಾವಾಗೋದಕ್ಕೆ ಬೀದರ್ ತಾಲೂಕಿನ ಮರಕಲ್, ಜನವಾಡ ಸೇರಿ ಹಲವು ಗ್ರಾಮಗಳಲ್ಲಿ ಜನರು ಹೊಸ ಐಡಿಯಾ ಕಂಡುಕೊಂಡಿದ್ದಾರೆ. ಮನೆ ಮೇಲೆ ಟಾರ್ಪಲ್ ಹಾಕಿ ಅದರ ಮೇಲೆ ಸಂಜೆ ಬೆಳಗ್ಗೆ ನೀರು ಹಾಯಿಸ್ತಾರೆ.
ಇದರಿಂದ ಮನೆ ತಂಪಾಗಿ ಫ್ಯಾನ್ಗಳು ಕೂಡ ಕೂಲಾಗಿ ಗಾಳಿ ಬೀಸ್ತೀವಿ ಅಂತೆ. ಕಾರವಾರದಲ್ಲಿ ಬಿಸಿ ಗಾಳಿ ಹೊಡೆತಕ್ಕೆ ಜನ ತತ್ತರಿಸಿದ್ದಾರೆ. ಬಿಸಿಲ ಝಳಕ್ಕೆ ಸಂತೆಗೆ ಜನ ಬರದೆ ವ್ಯಾಪಾರಿಗಳು ನಷ್ಟ ಅನುಭವಿಸ್ತಾ ಇದ್ದಾರೆ. 4 ದಿನ ಬಿಸಿಗಾಳಿಯ ಸಾಂದ್ರತೆ ಹೆಚ್ಚಾಗಿರುವ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಇತ್ತ ಉಡುಪಿಯಲ್ಲಿಯೂ ಕೂಡ ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ. ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆವರೆಗೆ ಅನಗತ್ಯ ಓಡಾಟ ಬೇಡ ಅಂತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಹಿರಿಯರು, ಗರ್ಭಿಣಿಯರು, ಮಕ್ಕಳು ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚಿಸಿದ್ದಾರೆ. ಟೆರೆಸ್ ಮೇಲೆ ಅಷ್ಟೆಲ್ಲ ಸರ್ಕಸ್ ಮಾಡೋ ಬದಲಾಗಿ ಒಂದಿಷ್ಟು ಪಾಟ್ಗಳಲ್ಲಿ ಗಿಡಗಳನ್ನು ಬೆಳೆಸ್ರಿ, ತಂಪಾಗಿರುತ್ತೆ. ಟೆರೆಸ್ ಮೇಲೆ ಅಷ್ಟೆಲ್ಲ ಸರ್ಕಸ್ ಮಾಡ್ಕೊಳ್ಬೋದಲ್ಲ. ಇನ್ನೊಂದು ನೋಡ್ತಾ ಇದ್ದೆ ಅರವಿಂದ್, ನಾನು ಈ ಸ್ಪ್ರಿಂಕ್ಲರ್ ಹಾಕ್ತಾರಲ್ವಾ, ಅದನ್ನ ಹಾಕ್ಬಿಟ್ಟು ಮೇಲ್ಗಡೆಗೆ ಇಟ್ಬಿಟ್ಟಿದ್ದಾರೆ ಶೀಟ್ ಮನೆಗಳ ಮೇಲೆಲ್ಲ. ಅದು ಸದಾ ಕಾಲ ಸ್ಪ್ರಿಂಗ್ ಮಾಡ್ತಾ ಇರುತ್ತೆ, ಅದು ನೀರು ಕೆಳಗೆ ಬೀಳುತ್ತೆ, ಅದನ್ನೇ ವಾಪಸ್ ಅಂತೆ. ಅದಕ್ಕೊಂದಿಷ್ಟು ಎಲೆಕ್ಟ್ರಿಕಲ್ ಖರ್ಚಾಗುತ್ತೆ. ಸೋಲಾರ್ ಹಾಕೊಂಡ್ರೆ ಅದು ಕೂಡ ಫ್ರೀ ಆಗಿರುತ್ತೆ. ಇಂಥವೆಲ್ಲ ಸರ್ಕಸ್ ಮಾಡೋ ಬದಲೇ ಒಂದಿಷ್ಟು ಪಾಟ್ಗಳನ್ನು ಇಟ್ಟು ಗಿಡ ಮರಗಳನ್ನು ಬೆಳೆಸಿ ಚೆನ್ನಾಗಿ ತಂಪಾಗಿ ಇರುತ್ತೆ. ಇನ್ನು ರಣರಣ ಬಿಸಿಲಿನ ನಡುವೆ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ವರುಣ ತಂಪೆರೆದಿದ್ದಾನೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಅಲ್ಲಿ ಬೇವನೂರು ಗ್ರಾಮದಲ್ಲಿ 40ಕ್ಕೂ ಅಧಿಕ ಕಂಬಗಳೆಲ್ಲ ಬಿದ್ದೋಗ್ಬಿಟ್ಟಿವೆ. ಸುತ್ತಮುತ್ತಲ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಎಲ್ಲ ಕಡಿತಗೊಂಡ್ಬಿಟ್ಟಿದೆ. ಗಾಳಿ ಸಮೇತ ಸುರಿದ ಮಳೆಗೆ ಕೋಹಳ್ಳಿ ಗ್ರಾಮದಲ್ಲಿ ರಸ್ತೆ ಮಧ್ಯೆನೇ ಮರ ಬಿದ್ದುಬಿಟ್ಟಿದೆ. ಶಾಲೆ ಮೇಲ್ಛಾವಣಿ ಕಿತ್ತೋಗ್ಬಿಟ್ಟಿದೆ. ಚಿಕ್ಕೋಡಿ, ಹುಕ್ಕೇರಿ ತಾಲೂಕುಗಳಲ್ಲೂ ಕೂಡ ಜೋರು ಮಳೆಯಂತೆ. ಇನ್ನು ರಾಯಚೂರಲ್ಲೂ ಕೂಡ ಬಿರು ಬಿಸಿಲಿನ ನಡುವೆಯೂ ಕೂಡ ಜೋರು ಮಳೆಯಾಗಿದೆ. ಲಿಂಗಸ್ಕೂರು ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ಆಲಿಕಲ್ಲು ಸಹಿತ ಮಳೆ ಆಗಿದೆ. ಇತ್ತ ಬೀದರ್ ಜಿಲ್ಲೆ ಹಲವೆಡೆ ಭಾರೀ ಬಿರುಗಾಳಿ ಜೊತೆಗೆ ಸಿಡಿಲಬ್ಬರಗಳ ಮಳೆಯಾಗಿದೆ. ಕೊಳ್ಳಾರ ಗ್ರಾಮದಲ್ಲಿ ಸಿಡಿಲಿಗೆ 3 ತೆಂಗಿನ ಮರಗಳು ಹೊತ್ತಿ ಉರಿದಿವೆ. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಕೊಲ್ಲಿ ಸಂಘರ್ಷದ ಮಧ್ಯೆ ಉತ್ತರ ಕೊರಿಯಾ ತನ್ನ ಪೂರ್ವ ಕರಾವಳಿ ಕಡೆಗೆ ಹಲವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ ಅಂತ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಆರೋಪ ಮಾಡಿದೆ. ಉತ್ತರ ಕೊರಿಯಾ ಈ ವರ್ಷ 7ನೇ ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣೆ ಮಾಡಿದ್ದು, ಏಪ್ರಿಲ್ನಲ್ಲಿ ಇದು 4ನೇ ಬಾರಿಗೆ ಉಡಾಯಿಸಿದೆ. ಉತ್ತರ ಕೊರಿಯಾದ ಪೂರ್ವ ಕರಾವಳಿಯ ಸಿನ್ಪೋ ನಗರದ ಬಳಿ ಇವತ್ತು ಬೆಳಗ್ಗೆ 6:10 ಸುಮಾರಿಗೆ ಕ್ಷಿಪಣಿಗಳನ್ನು ಹಾರಿಸಲಾಗಿದೆ ಅಂತ ದಕ್ಷಿಣ ಕೊರಿಯಾದ ಸೇನೆ ಹೇಳಿಕೊಂಡಿದೆ. ಕೊರಿಯನ್ ಪರ್ಯಾಯ ದ್ವೀಪದ ಪೂರ್ವ ಕರಾವಳಿಯ ಬಳಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಬಿದ್ದಿವೆ ಅಂತ ಜಪಾನ್ ಸರ್ಕಾರ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದೆ. ಇಟಲಿಯಲ್ಲಿ ಅಪರಿಚಿತರು ಗುಂಡಿನ ದಾಳಿ ಮಾಡಿದರೆ ಇದರಲ್ಲಿ ಭಾರತೀಯ ಮೂಲದ 2 ಸಿಖ್ ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಇಟಲಿಯ ಬೆರ್ಗಾಮೋ ಪ್ರಾಂತ್ಯದ ಕೋಮೋ ಎಂಬ ನಗರದಲ್ಲಿ ಕೈಗಾರಿಕಾ ಪ್ರದೇಶದ ಗುರುದ್ವಾರ ಬಳಿ ಗುಂಡಿನ ದಾಳಿಯಾಗಿದೆ. ಮೃತರು ಪಂಜಾಬ್ ಮೂಲದ ರಾಗಿಂದರ್ ಗುರ್ಮಿತ್ ಅಂತ ಗುರುತಿಸಲಾಗಿದೆ. ಘಟನೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಕೂಡ ಗಾಯಗೊಂಡಿದ್ದಾರೆ. ಚಿಕಿತ್ಸೆಯಂತೂ ಕೊಡಿಸ್ತಾ ಇದ್ದಾರೆ. ಏನಾಗಿದೆ ಅನ್ನೋದನ್ನು ಈಗ ತನಿಖೆ ಮಾಡ್ತಾ ಇದ್ದಾರೆ. ಪರಿಸರಕ್ಕೆ ಹಾನಿಯಾಗುವ ಮೆಡಿಕಲ್ ವೇಸ್ಟ್ಗಳನ್ನು ಪಾಳು ಬಿದ್ದ ಜಾಗದಲ್ಲಿ ಲೋಡ್ಗಟ್ಟಲೆ ಸುರಿದು ಹೋಗಿದ್ದ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ದಾವಣಗೆರೆ ತಾಲೂಕಿನ ರಾಂಪುರ ಹಾಗೂ ಬಸವನಾಳ್ ಗ್ರಾಮಗಳ ಬಳಿ ಕಿಡಿಗೇಡಿಗಳು ಮೆಡಿಕಲ್ ವೇಸ್ಟ್ ಸುರಿದು ಪರಿಸರ ಮಾಲಿನ್ಯವನ್ನು ಮಾಡಿದರು. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡ್ತಾ ಇದ್ದ ಬೆನ್ನಲ್ಲೇ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಭೇಟಿ ಕೊಟ್ಟರು. ಆದರೆ ಅಧಿಕಾರಿಗಳು ಬರೋದ್ರೊಳಗೆ ಈ ಮೆಡಿ ವೇಸ್ಟ್ ರಾಶಿಗೆ ಬೆಂಕಿ ಇಟ್ಟುಬಿಟ್ಟಿದ್ದಾರೆ ಯಾರು. ಇನ್ನು ಬೆಂಕಿ ಇಟ್ಟ ಕಿಡಿಗೇಡಿಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ತಿಳುವಳಿಕೆ ಬುದ್ಧಿನೇ ಇಲ್ಲ ಅನ್ಸುತ್ತೆ, ಯಾವುದನ್ನು ಸುಡಬೇಕು ಯಾವುದನ್ನು ಸುಡಬಾರದು ಅಂತೇಳಿ. ನನ್ನನ್ನು MLC ಮಾಡಿ ಇಲ್ಲ ದಯಾಮರಣ ಕೊಡಿಸಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತ ರಾಹುಲ್ ಗಾಂಧಿಗೆ ಒಂದು ಪತ್ರ ಬರೆದು ಪೋಸ್ಟ್ ಮೂಲಕ ಕಳಿಸಿದಾರಂತೆ. ಮುಟ್ಟಿದೆಯಾ ಅದು? ಕಾಂಗ್ರೆಸ್ ಕಾರ್ಯಕರ್ತ ಮೈಸೂರು ಬಸವಣ್ಣ ಅನ್ನೋರು ಈ ರೀತಿ ಪತ್ರ ಬರೆದಿದ್ದಾರೆ. ನಾನು ಪಕ್ಷದಲ್ಲಿ ಸಿಕ್ಕಾಪಟ್ಟೆ ನಿಷ್ಠಾವಂತ ಕಾರ್ಯಕರ್ತ, ಹಲವಾರು ವರ್ಷಗಳಿಂದ ಸೇವೆ ಮಾಡಿದ್ದೀನಿ. ನನಗೆ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ಮೈಸೂರು ದಸರಾ ಕಮಿಟಿಗೂ ನನ್ನನ್ನು ನೇಮಕ ಮಾಡಿಕೊಳ್ಳಿಲ್ಲ. ಈ ಬಾರಿ ನನಗೆ MLC ಸ್ಥಾನ ಕೊಡಿ, ಇಲ್ಲದೇ ಇದ್ದರೆ ದಯಾಮರಣಕ್ಕೆ ಅವಕಾಶ ಮಾಡಿ ಕೊಡಿ ಅಂತ ಪತ್ರದಲ್ಲಿ ವಿವರಿಸಿದ್ದಾರೆ. ಅಯ್ಯೋ ಸರ್, ನಿಮಗಿಂತ ವಯಸ್ಸಾಗೋಯ್ತು, ಕೆಲವರಿಗೆ ಏನೋ ಸ್ಥಾನಮಾನನೇ ಸಿಕ್ಕಿಲ್ಲ. ಇನ್ನು ಕಾಲೇಜು ವಿದ್ಯಾರ್ಥಿಗಳಿಗೆ ಮಾದಕ ಮಾತ್ರೆಗಳನ್ನು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ 6 ಮಂದಿ ಆರೋಪಿಗಳನ್ನು ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ಮತ್ತು ತುಮಕೂರು ಮೂಲದ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಬಂಧಿತರ ಬಳಿ ಇದ್ದ 100 ಮಾದಕ ಮಾತ್ರೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇತ್ತ ಮನೆಯ ಹಾಸಿಗೆ ಕೆಳಗೆ ಅಡಗಿಸಿದ್ದ ಪೆನ್ನಿ ಡ್ರಗ್ಸನ್ನು ಪೊಲೀಸ್ ಶ್ವಾನ ಪತ್ತೆ ಹಚ್ಚಿದೆ. ಬೆಳಗಾವಿ ತಾಲೂಕಿನ ಸುಳ್ಗಾ ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿದ್ದ ಆರೋಪಿ ನಾಗೇಶ್ ಭಗತ್ ಎಂಬಾತನನ್ನು ಬಂಧಿಸಿ ಡ್ರಗ್ಸನ್ನು ವಶಕ್ಕೆ ಪಡೆದಿದ್ದಾರೆ. ಮುಂಬೈನಿಂದ ಡ್ರಗ್ಸ್ ತಂದು ಮಾರಾಟ ಮಾಡ್ತಿದ್ದಂತೆ 2,60,000 ರೂಪಾಯಿ ಮೌಲ್ಯದ 13 ಗ್ರಾಂ ಪೆನ್ನಿ ಡ್ರಗ್ಸ್ ಹಾಗೂ 2 ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ.